ಕೊಲ್ಲುವುದಕ್ಕಾಗುವುದಿಲ್ಲ. ಏನ್ ಮಾಡೋಣ ಹೇಳಿ? ಕೊಲ್ತೇನೆ ಅಂತ ನಾನು ಹೇಳಿದ್ದು ಕೊಲ್ಲುವುದಕ್ಕಾಗುವುದಿಲ್ಲ. ಮೋಸದಿಂದ ಅಮೃತವನ್ನು ಕುಡಿದವರು ಇವರಿದ್ದಾರೆ. ಓಡುವುದೊಂದೇ ದಾರಿಯವರಿಗೆ. ಆದ್ರೂ ಓಡಿದಾಗ ನಾನು ಸ್ವಲ್ಪ ಯೋಚಿಸಬೇಕಾದದ್ದಿದೆ ಸ್ವಾಮಿ. ಯಾವ ವಿಧದಲ್ಲಿ ಓಡುತ್ತಾರೆ ಅವರು? ಏನಾದ್ರೂ ಹುನ್ನಾರ ಮಾಡುತ್ತಾರೆ, ಮತ್ತೆ ನಮ್ಮನ್ನು ಮುಗಿಸುವ ಪ್ರಯತ್ನ ಮಾಡಿಯೇ ಮಾಡ್ತಾನೆ ಆತ. ಏನೇ ಆಗಲಿ, ಈಗ ಇಲ್ಲಿ ಅಧಿಕಾರ ಶತ್ರು ಪ್ರಸೂದನ ಅವೆಲ್ಲೋದ? ಎಲ್ಲಿ ಹೋದ ಅಂತಲೇ ಇಲ್ಲ ಅವ. ಯಾಕೆ? ಆಗಲೇ ಅವನಿಗೆ ಭಯ ಆವರಿಸಿದೆ ಎನ್ನುವುದು ಸ್ಪಷ್ಟ. ಆದರೂ ಒಮ್ಮೆ ಅಧಿಕಾರದಲ್ಲಿ ಕುಳಿತಿರುವ ಮೂಲಕವಾಗಿ ಈ ಇಂದ್ರ ಪದವಿ ಶತ್ರು ಪ್ರಸೂದನದ್ದಾಯಿತು. ಇನ್ಯಾರು ಏನಾಗುತ್ತದೆ ನಿರೀಕ್ಷೆಲೇ ಇರ್ತೇನೆ. ಶತ್ರು ಪ್ರಸೂದನಿಂದ ಸೋತು ಸುಣ್ಣವಾಗಿ ನಾಕವನ್ನು ಬಿಟ್ಟು ಓಡಿದ್ದೇನೆ ಎನ್ನುವುದು ಸತ್ಯವೇ ಹೌದು. ಏನು ಮಾಡುವುದು ಸ್ವಾಮಿ? ಯಾರನ್ನು ಕೇಳಲಿ? ನೇರವಾಗಿ ಬ್ರಹ್ಮದೇವರ ಮೊರೆಯನ್ನು ಹೋದೆ. ಅವರೇ ಸೂಚಿಸಿದ ಹಾಗೆ ಅವರನ್ನೆಲ್ಲ ಒಡಗೂಡಿಕೊಂಡು, ಮುಕ್ಕೋಟಿ ದೇವತೆಗಳನ್ನ ಒಡಗೂಡಿಕೊಂಡು ಕ್ಷೀರಸಾಗರದಲ್ಲಿ ಬಂದು ನಿಂತಿದ್ದೇನೆ. ಶ್ರೀಮನ್ ನಾರಾಯಣನನ್ನೇ ಭಜಿಸುತ್ತೇನೆ. ದುರ್ಲಭ ಹರಿತಂದ ಕಾರಣ ಬೇಡು ಎಂದು ಒಳ್ಳೆಯದಾಗಲಪ್ಪ. ಆಶ್ಚರ್ಯ ಆಗುತ್ತಾ ಇದೆ ನನಗೆ. ಮುಕ್ಕೋಟಿ ದೇವತೆಗಳನ್ನ ಕೂಡಿಕೊಂಡಿದ್ದಿ, ಬ್ರಹ್ಮನನ್ನು ಮುಂದಿರಿಸಿಕೊಂಡು ಬಂದಿದ್ದಿ. ನಿನ್ನ ಮುಖವನ್ನು ನೋಡುತ್ತಾ ಇದ್ರೆ ಮುಖ ಮ್ಲಾನವಾಗಿದೆ, ಕಣ್ಣು ಕಳಾಹೀನವಾಗಿದೆ. ಯಾವುದೋ ಒಂದು ದುಃಖ ದುಮ್ಮಾನದಲ್ಲಿ ನೀನು ಮುಳುಗಿದ್ದೆ ಅನ್ನೋದು ಸ್ಪಷ್ಟವಾಗಿ ನನಗೆ ಅರ್ಥ ಆಗುತ್ತದೆ. ನಿನಗೆ ದುಃಖ ಬರ್ತದೆ ಅಥವಾ ನಿನ್ನ ಮುಖ ಬಾಡುತ್ತದೆ ಅಂತ ಆದ್ರೆ ಅದು ನಿನ್ನಪ್ಪನ ದುಃಖ ಅಲ್ಲ, ಲೋಕಕ್ಕೆ ಬಂದಂತಹ ದುಃಖ ಅಂತ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತದೆ. ಏನಾಯ್ತು ಮಖವ? ಕೇಳಯ್ಯ ಲಕ್ಷ್ಮೀ ದೇವತೆಗಳು ಹೇಳುವ ಕಷ್ಟಗಳ, ದೇವತೆಗಳು ಹೇಳುವ ಕಷ್ಟಗಳ, ಕೂಳ ಶತ್ರುಪ್ರಸೂದನ ಬಾಳ ನೇತ್ರನವರ ಮಸಾದಿಸಿ ಮೇಲು ಲೋಕವ ವಶವಗೊಂಡನೋ. ಕೇಳಯ್ಯ ಲಕ್ಷ್ಮೀ ನಾರಾಯಣ ಜಗದ್ರಕ್ಷಕ, ನೀನೇ ರಕ್ಷಿಸು ತಂದೆ. ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕ, ಕೃಪಾ ಸಿಂಧು. ಈ ಸಂದರ್ಭದಲ್ಲಿ ನಿನ್ನ ಮೊರೆಯನ್ನೇ ಹೊತ್ತು ಬಂದಿದ್ದೇವೆ ದೇವರೇ. ಏನಾಯ್ತಪ್ಪ? ನೀನೇ ರಕ್ಷಿಸಬೇಕು. ಹೇಳು. ಕೂಳನಾದಂತಹ ಶತ್ರು ಪ್ರಸೂದನ ಪಾಲಲೋಚನನ ವರದ ಮೂಲಕವಾಗಿ ವರಬಲಾನ್ವಿತನಾಗಿ ಕೊಪ್ಪಿ ನಮ್ಮದಾದಂತಹ ದೇವಲೋಕಕ್ಕೆ ದಾಳಿಯನ್ನು ಇಟ್ಟಿ ನಮ್ಮ ಸುವಸ್ತುಗಳನ್ನೆಲ್ಲ ವಶಪಡಿಸಿಕೊಂಡು ನಮ್ಮನ್ನು ಸಿಕ್ಕೆಟ್ಟಾಗಿ ಓಡುವಂತೆ ಮಾಡಿದ್ದಾನೆ. ಅದಕ್ಕಾಗಿ ಅವನಿಂದ ಭಯಗೊಂಡು ಇಲ್ಲಿಯವರೆಗೆ ನಿನ್ನ ಮೊರೆಯನ್ನು ಬಂದಿದ್ದೇವೆ ದೇವರೇ. ರಕ್ಷಿಸು ರಕ್ಷಿಸು. ಧರ್ಮದ ಮೇಲೆ ಹಲ್ಲೆಯಾಗುತ್ತದೆ ಅಂತಾದ್ರೆ ಅದು ಅಧರ್ಮದ ನಾಶಕ್ಕೆ ಅಂಕುರ ಇದ್ದ ಹಾಗೆ. ಅಧರ್ಮ ಕೆಲವೊಂದು ಸಲ ವಿಜೃಂಭಿಸಿದ್ರು ಕೂಡ ಅದು ಶಾಶ್ವತವಾದದ್ದಲ್ಲವೇ ಅಲ್ಲ. ಸತ್ಯವೇವ ಜಯತೆ. ನಿನ್ನಲ್ಲಿ ಸತ್ಯ ಉಂಟು, ಸತ್ಯ ಗೆದ್ದೇ ಗೆಲ್ಲುತ್ತದೆ. ನಾನಿದ್ದೇನೆ, ಯೋಚನೆ ಮಾಡಬೇಡಿ, ಹೋಗಿ. ಸುರರ್ಕಳಿಗೆ ಅಭಯವನ್ನೇನೋ ಕೊಟ್ಟೆ, ಆದರೆ ಶತ್ರು ಪ್ರಸೂದನ್ನು ಕೊಲ್ಲಬೇಕು ಅಂತ ಆದ್ರೆ ಆಯುಧ ಬೇಕಾ ಮಾಡುವ? ಇಂಥ ಪ್ರಬಲವಾದಂತ ಒಂದು ಆಯುಧ ಬೇರೆ ಬಿಡಾರ ಮಾಡಿದ್ದಾನೆ ಸುದರ್ಶನ. ಈ ಮತ್ತೆ ಕರೀಲಿಕ್ಕೆ ಉಂಟ ಅಲ್ಲೋ? ಇನ್ನು ಕರೀಲಿಕ್ಕಿಲ್ಲ. ಹಾಗಂತ ಅವ್ನು ಬಿಟ್ಟು ಹೋದ್ರೇನು ಅಲ್ವಾ? ಈಗ ಅವೆಲ್ಲ ನಡೆಯುವುದಿಲ್ವಾ? ಅದು ಏನು ಕುಂಬಳಕಾಯಿ ಪರಬ್ರಹ್ಮ ಅಲ್ಲ ತಾನೆ. ಹಾಗಾಗಿ ಶಾಂತಧಾರಿಯಾಗಿ ಹೋಗ್ತದೆ. ಬಂದೆಯ
ಹೊಂದೆಯ ಮಸಿವರ್ಣ ಯಾರು ನಾನು ಮುಸಿವರ್ಣನ ನೀನೇ. ನೀನು ಬಹಳ ಬೆಳ್ಳಗಿದ್ದೀಯಾ? ನಾನು ಅಂತಲ್ಲ, ನಮ್ಮ ಜಾತಿಯವರೇ ಹೀಗೆ. ಹಾ ಆದ್ರೆ ನೀನು ನಮ್ಮ ಮುನ್ನೋಟಕ್ಕೆ ನೋಡಿದಾಗ ಮಾತ್ರ ಮಸಿವರ್ಣ ಇರಬಹುದು. ಹಾ ಆದ್ರೆ ತಿನ್ನದು ಒಳಗೂ ಮಸಿ ಉಂಟು. ಮೈ ಮನಸ್ಸು ಎಲ್ಲ ಎಲ್ಲ ಕಪ್ಪು ನಿನ್ನದು. ಹಾ ಹಾ ನಿರೀಕ್ಷೆ ಇದೆ. ಆದ್ರೆ ಕಪ್ಪು ಬಣ್ಣಗಳ ರಾಜ. ಹೇಗೋ ಉಳಿದ ಯಾವ ಬಣ್ಣವೇ ಆದ್ರೂ ಹ. ಮತ್ತೊಂದು ಬಣ್ಣಕ್ಕೆ ಸೇರಿದರೂ ಹ. ಅಥವಾ ಬೇರೆ ಬಣ್ಣ ಇದಕ್ಕೆ ಸೇರಿದ್ರು ಸಹ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ. ಹ. ಆದ್ರೆ ಕಪ್ಪು ಬಣ್ಣ ಹಾಗಲ್ಲ. ಯಾವ ಬಣ್ಣಕ್ಕೆ ಸೇರಿದ್ರು ಕಪ್ಪು ಕಪ್ಪೆ ಕಪ್ಪೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುತ್ತದೆ. ಆ ನೆಲೆಯಲ್ಲಿಯೇ ನೀನಿದ್ದವ ಎನ್ನುವುದು ನಾನು ತಿಳಿದವನಿದ್ದೇನೆ. ಆ ನಿನ್ನ ನಿರೀಕ್ಷೆ ನನಗಿದೆ. ಇಂದ್ರನನ್ನ ಓಡಿಸಿದಂತ ಹೊತ್ತಿನಲ್ಲಿ ಅದು ಇಂದ್ರದಲ್ಲಿ ಹೋಗೇ ಹೋಗುತ್ತಾನೆ ಎನ್ನುವುದಾಗಿ ಆ ಎದುರಾಗಿ ನೀನು ಬಂದು ನಿಂತಿದ್ದೀಯ. ನನ್ನ ನಿರೀಕ್ಷೆಯಲ್ಲಿ ನೀನು ಇದೆಯಂತೆ. ಖಂಡಿತ ನಿರೀಕ್ಷೆಯಲ್ಲೇ ಇದ್ದೇನೆ. ಹಾ. ಯಾಕೆ ಕೇಳಿ ತಿಳಿದವ ನಾನು. ಹಿಂದೆ ನಮ್ಮ ಪೂರ್ವಜರ ಕಥೆ ಏನಾಗಿದೆ ಎನ್ನುವುದಾಗಿ. ಹಾ ಆದ್ರೆ ನೀನೊಬ್ಬ ಮೋಸಗಾರ. ನೀನು ಏನು ವಂಚಕ. ನೀನು ಹೌದಾ? ಹೌದಪ್ಪ. ಅದೇ ನೀನು ಅವ ಒಬ್ಬನನ್ನೇ ಬೆಳೆಸಬೇಕೆನ್ನುವ ನಿರ್ಧಾರಕ್ಕೆ ಬಂದವ ಎನ್ನುವುದು ಗೊತ್ತು ನನಗೆ. ಅಲ್ಲದೆ ಹೋದ್ರೆ ಎಂತೆಂತ ಸಾಧನೆ ಮಾಡಿದವರು ನಮ್ಮವರಿದ್ದಾರೆ. ಅವರಿಗೊಂದು ಅನುಗ್ರಹ ಮಾಡುವುದನ್ನ ಬಿಟ್ಟು ಅವರನ್ನು ಕೊಂದು ಕಳೆದೆ. ಈ ಇಂದ್ರ ಎಷ್ಟೇ ತಪ್ಪು ಮಾಡಿದ್ರು ಕೂಡ ಅವನನ್ನ ಬೆಳೆಸುತ್ತಾ ಇದ್ದೀಯ. ಹಕ್ಕು ಎನ್ನುವ ಕಾರಣಕ್ಕಾಗಿ ಪ್ರಶ್ನಿಸುವುದಕ್ಕೆ ಬಂದವರು. ನಮ್ಮ ಹಕ್ಕು ದೇವಲೋಕ. ಏನಂತು? ಹಿರಿಯವರು ನಾವಿದ್ದೇವೆ, ಹಿರಿಯ ತಾಯಿಯ ಮಕ್ಕಳು ನಾವಿದ್ದೇವೆ ಎನ್ನುವ ನೆಲೆಯಲ್ಲಿ ತಾಯಿ ಮಕ್ಕಳಾದ ಕಾರಣಕ್ಕೆ ಇದು ಹಕ್ಕುಂಟಾ? ಹೌದಪ್ಪ. ಹಕ್ಕಿಲ್ಲ ಅಂತ ಹೇಳುವುದಕ್ಕೆ ಯಾವ ನೈತಿಕತೆ ಉಂಟು ಅಂತ ಬೇಡ. ಇದು ಪಿತ್ರಾರ್ಜಿತ ಅಲ್ಲ. ಅಲ್ಲದೆ ಹೋದ್ರು ಸ್ವಾರ್ಜಿತ. ಸ್ವಾರ್ಜಿತವಾದ್ರೂ ನಾವು ಪಾಲುದಾರರು ಎನ್ನುವುದನ್ನು ತೋರ್ಪಡಿಸಬೇಕು ಎನ್ನುವ ಕಾರಣಕ್ಕಾಗಿ. ಅವ ಪಡೆದದ್ದು ನಿಮ್ಗೆ ಯಾಕೆ ಪಾಲ್ಗೊಳ್ಳುದ? ಅಲ್ಲ, ಗೊತ್ತು ನನಗೆ. ಬರೇ ಅವ ಪಡೆದದ್ದು ಎನ್ನುವುದಕ್ಕಿಂತ ಹೆಚ್ಚಿನದಾಗಿ ಅವನಿಗೆ ನೀವೆಲ್ಲ ಅನುಗ್ರಹಿಸಿತ್ತು ಎನ್ನುವುದು ತಿಳಿದಿದ್ದೇವೆ. ಒಳ್ಳೆ ಕೆಲಸ ಮಾಡಿದ್ದೇನೆ, ಅನುಗ್ರಹಿಸಿದ್ದೇವೆ. ಯಾರು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡಿದ್ರೆ ಅನುಗ್ರಹಿಸ್ತಾ ಇದ್ದೇವೆ. ಒಳ್ಳೆ ಕೆಲಸ ನಾವು ಅನುಗ್ರಹ ತೋರ್ಲಿಲ್ವಾ? ಅದು ಹೇಗೆ ಗೊತ್ತು? ಪ್ರಹ್ಲಾದನಿಗೆ ಅನುಗ್ರಹ ತೋರ್ಲಿಲ್ವಾ? ತೋರಿದ್ದೀಯ. ಮತ್ತೆ ಆ ನೆಲೆಯಲ್ಲೇ ತೀರ್ಮಾನಕ್ಕೆ ಬಂದವನ ನಿರ್ಧಾರ ಈಗಾಗುತ್ತದೆ ಎನ್ನುವುದಾಗಿ. ಒಳ್ಳೆ ಕೆಲಸ ನಮ್ಮವರು ಮಾಡ್ತಾ ಇದ್ದಾರೆ, ಮಾಡಿದವರು ಇದ್ದಾರೆ. ಆದ್ರೆ ಅದು ನಿಮ್ಮ ಗಮನಕ್ಕೆ ಬರಲಿಲ್ಲ. ಬಂದ್ರು ಅವನನ್ನೇ ಬೆಳೆಸುವುದಕ್ಕೂ ಆಶೀರ್ವದಿಸುವುದಕ್ಕೂ ಮುಂದಾಗುತ್ತಾ ಇದ್ದೀರಿ. ಆದ್ರೆ ಇವ ಹಾಗಲ್ಲವೇ ಅಲ್ಲ. ಪ್ರಬಲಾನ್ವಿತನಾಗಿ ಹಿಂದೆ ಅನೇಕರನ್ನು ನೀವು ಹೇಗೆ ನಿಭಾಯಿಸಿದ್ದೀರು ಅಂತ ಈ ಶತ್ರು ಪ್ರಸೂದನ ಅಲ್ಲವೇ ಅಲ್ಲ. ಶರ ತೆಗೆದು ಎದುರಿಸುವುದಕ್ಕೆ ಮುಂದಾಗಿ ಬರ್ತಾ ಇದ್ದೀಯಂತಾಳೆ. ನಿನ್ನನ್ನು ಎದುರಿಸುವುದಕ್ಕೆ ಸಿದ್ಧನಾದವ ಈ ಶತ್ರು ಪ್ರಸೂದನ. ವರವನ್ನು ಆ ಸುರನ್ನು ದುರದಲ್ಲಿ ಆ ಸುರನ್ನು ದುರದಲ್ಲಿ ಶತ್ರುಪ್ರಸೋದನ. ನಿಮ್ಮ ಜಾತಿಯವರ ಸ್ವಭಾವ ಏನು ಗೊತ್ತಾ? ಏನು? ಹುಟ್ಟುವಾಗಲೇ ಬೆಟ್ಟದಾಕೃತಿಯನ್ನು ಹೊಂದಿ ಹುಟ್ಟುತ್ತೀರಿ. ಆ ಬಳಿಕ ವಿಶೇಷವಾದ ಸಾಧನೆಯನ್ನು ಮಾಡುತ್ತೀರಿ, ಅಸಾಧ್ಯವಾದನ್ನು ಸಾಧಿಸುತ್ತೀರಿ. ಆದ್ರೆ ಪಡೆದದನ್ನು ಉಳಿಸಿಕೊಳ್ಳುವುದಕ್ಕೆ ಅಥವಾ ಪಡೆದದನ್ನು ವಿನಿಯೋಗಿಸುವುದಕ್ಕೆ ನೀವು ಬುದ್ಧಿಮತ್ತತೆ ಸಾಲದು. ಸಾಕು, ನಮ್ಮ ಬುದ್ಧಿ ಸಾಕು. ಅಲ್ಲ, ಹಲನಿಂದ ಅಜೇಯವಾದ ಅವಧ್ಯವಾದಂತಹ ವರವನ್ನ ನೀನು ಸಂಪಾದಿಸಿದೆ ಅಂತೆ. ವರವನ್ನ ಪಡೆದ ಬಳಿಕ ಅದು ಲೋಕದ ಕ್ಷೇಮಕ್ಕೆ ಯಾವುದೇ ರೀತಿಯ ಕ್ಷಾಮ ಬಾರದ ರೀತಿಯಲ್ಲಿ ವಿನಿಯೋಗಿಸಬೇಕಾಗುತ್ತದೆ. ಆದ್ರೆ ನಿಮ್ಮ ಜಾತಿಯವರು ಹಾಗಲ್ಲ. ವರವನ್ನು ಪಡೆದ ಬಳಿಕ ಅದು ಲೋಕಕ್ಕೆ ಹಾನಿಯಾಗುವುದಕ್ಕೆ ಕೇವಲ ತಮ್ಮ ಒಳಿತಿಗಾಗಿ ಅದನ್ನು ಬಳಸಿಕೊಳ್ಳುವುದಕ್ಕೆ ಮುಂದಾಗಿದ್ದೀವಿ. ನಾವು ಬದುಕುವುದರ ಜೊತೆಯಲ್ಲಿ ಬದುಕಬಹುದು, ಮತ್ತೊಬ್ಬರು ಬದುಕಬೇಕು ಎನ್ನುವಂತಹ ಬಯಕೆಯನ್ನು ಹೊಂದಿರಬೇಕಾಗುತ್ತದೆ. ಅದು ನಿಮಗೂ ಇರ್ಬೇಕು. ಹೌದು, ನಮ್ಗುಂಟು. ಎಲ್ಲ ಉಂಟು ಅಂತ ಮಾಡುವ. ಎಲ್ಲಿಲ್ಲ. ಚಕ್ರವರ್ತಿ ಪ್ರಕರಣದಲ್ಲಿ ದಾನಶೂರನಾಗಿ ಮೆರೆದಂತ ಬಲಿಯನ್ನು ಪಾತಾಳ ಕಟ್ಟಲಿಲ್ವ ನೀನು? ಹೌದು. ಆಗ ನೀನು ಗೊತ್ತಾಗ್ಲಿಲ್ವ ಅವ ಬೆಳೀತಾ ಇದ್ದಾನೆ, ಬೆಳಿಲಿ ಅವ ಎನ್ನುವ ಕಾರಣಕ್ಕಾಗಿ ಬೆಳಿಬೇಕು, ಸರಿಯಾದ ದಾರಿಯಲ್ಲಿ ಬೆಳಿಬೇಕು. ಸರಿಯಾಗಿ ಅದು ಎಲ್ಲರಿಗೂ ಸರಿ ಮಾಡುವುದಕ್ಕಾಗುದಿಲ್ಲ. ನೋಡು, ಒಂದು ಸ್ಥಾನಕ್ಕೆ ಒಬ್ಬನಿದ್ದಾಗ ಮತ್ತೊಬ್ಬ ತನಗೆ ಆ ಸ್ಥಾನ ಬೇಕು ಅಂತ ಹಪಾಪಿಸಬಾರದು. ಈಗಾಗಲೇ ದೇವೇಂದ್ರ ಪದವಿಯನ್ನು ಪಡೆದವ
ಪುರುನಾಮಕ ಹೌದಾ ಅವ ಇದ್ದಾನೆ. ಅವನಿರುವಾಗ ಆ ಜಾಗ ತನಗೆ ಬೇಕು ಎನ್ನುವ ಹಾಗೆ ಇವ ಯಜ್ಞ ಮಾಡುವುದಕ್ಕೆ ಮುಂದಾಗುತ್ತಾನಂತಾದ್ರೆ ಅದು ಅಪರಾಧ ಆಗುತ್ತದೆ. ಆದ್ರೂ ಮುಂದಿನ ಕಲ್ಪಕ್ಕೆ ನೀನು ಇಂದ್ರ ಅಂತ ಹೇಳಿಲ್ವಾ? ಅನುಗ್ರಹ ತೋರಿದ್ದಾನೆ. ಅನುಗ್ರಹ ತೋರಿದ ರೀತಿ ಒಬ್ಬ ಇದ್ದಾನೆ. ಆ ಜಾಗ ಮತ್ತೆ ಯಾರಿಗೂ ಕೊಡುವುದಕ್ಕಾಗುದಿಲ್ಲ. ಆ ಸ್ಥಳ ಇಲ್ಲ, ಅವರೊಬ್ಬ ಸಾಧನೆ ಮೂಲಕವಾಗಿ ಎತ್ತರ ಮಟ್ಟಕ್ಕೆ ಬರ್ತಾನೆ ಎನ್ನುವ ನೆಲೆಯಲ್ಲಿ ಅಂದ್ರೆ ಯಾವ ಸಾಧಿಸಿದ್ದಾನೆ ಅವನ ಪಾಲಿಗೆ ಯಾವ ಮನ್ವಂತರಕ್ಕೆ ಯಾರು ಇಂದ್ರರಾಗಬೇಕು ಅಂತ ಉಂಟು. ಇನ್ನು ಒಬ್ಬರು ಇರುವಾಗ ಮತ್ತೊಬ್ಬರು ಇರಬಾರದು. ಆ ಇರುವಾಗಲೇ ತಾನು ಸಾಧನೆ ಮಾಡ್ತೇನೆ, ಅವನ ಜಾಗವನ್ನು ತಾನು ಕಸಿದುಕೊಳ್ಳುತ್ತೇನೆ ಅಂತ ಒಬ್ಬಾತ ಹೊರಟಾಗ ಅವನನ್ನು ಸುತ್ತಳಕ್ಕೆ ಹಟ್ಟಬೇಕಾಗುತ್ತದೆ. ಅದಕ್ಕೆ ಹೇಳಿದ್ದು ನಿಮಗೆ ಒಳ್ಳೇದಿದ್ರು ಕಷ್ಟ, ಕೆಟ್ಟದ್ದಿದ್ರು ಕಷ್ಟ. ಒಟ್ಟಾರೆ ನಮ್ಮ ಜಾತಿಯವರ ಮೇಲೆ ನಿಮ್ಮ ಕಣ್ಣು ಎನ್ನುವುದು ಸ್ಪಷ್ಟ. ಅಲ್ಲದೆ ಹೋದ್ರೆ ಗೌತಮನ ಮಡದಿಯಾದಂತಹ ಅಲ್ಲೇನು ಇಂದ್ರ ಕೂಡಿದ ಅವೇನು ಸಂಭಾವಿತ. ಏನು ಅವನಿಗೆ ಶಿಕ್ಷೆ ಆಗಲಿಲ್ವಾ? ಶಿಕ್ಷೆ ಏನಾಗಿದೆ? ವರ್ಷ ಆಗಲಿಲ್ಲ. ಅದೇ ಶಾಸ್ತ್ರ ಶಾಸ್ತ್ರ ಅಂತವರೆಲ್ಲ ಮಾಡಿದ್ರೆ ಪುಣ್ಯಾತ್ಮ ಅದು ಅವನಿಗೆ ಶಿಕ್ಷೆ. ಅಯ್ಯೋ ಅದು ಅವನಿಗೆ ಶಿಕ್ಷೆ. ತಿಳುವಳಿಕೆ ನಾವು ಶಿಕ್ಷೆ ಆಗಿದೆ, ಅದು ಅವನಿಗೆ ಶಿಕ್ಷೆ. ಶಾಸ್ತ್ರಾಕ್ಷ ಬಿರುದು. ತಾವು ಏನಾದ್ರೂ ತಪ್ಪು ಮಾಡಿದ್ರೆ ಅವನಿಗೆ ಏನಾದ್ರೂ ಶಿಕ್ಷೆ ಕೊಟ್ಟರೆ ಅದು ವರ ರೂಪದಲ್ಲಿ ಕೊಡುವಂತದ್ದು. ಈಗ ವರ ಅದು ಅವನಿಗೆ ಶಿಕ್ಷೆ. ಹೌದು, ಮಹಾತ್ಮರ ನಡೆ ನುಡಿ ಆಚಾರ ವಿಚಾರಗಳೆಲ್ಲ ಯಾಕೆ ಏನು ಅಂತ ಅರ್ಥ ಆಗುವುದು ಮೊದಲಲ್ಲ, ಫಲ ಕೊಡುವ ಕಾಲದಲ್ಲಿ ಮಾತ್ರ. ಹಾಗಾಗಿ ದೇವೇಂದ್ರನ ಪಕ್ಷವನ್ನು ವಹಿಸುತ್ತೇವೆ ಅಥವಾ ದೇವೇಂದ್ರನಿಗೆ ಅನುಗ್ರಹ ತೋರ್ತೇವೆ ಅಂತ ಆದ್ರೆ ಮುಂದೆ ಏನು ಆಗಬೇಕು ಎಂದು ನಾವು ಯೋಚನೆ ಮಾಡ್ತೇವೆ. ಅದನ್ನು ಪ್ರಶ್ನಿಸುವುದಕ್ಕೆ ನೀನು ಜನ ಅಲ್ಲ. ನಾನು ತೀರ್ಮಾನ ಮಾಡಿದ್ದೇನೆ ಗೊತ್ತಾ? ಮುಂದೆ ಏನೋ ಆಗಬೇಕು ಎನ್ನುವುದಾಗುದಿದ್ರೆ ಅದು ಇವತ್ತೇ ಆಗಬೇಕು. ಅದು ಇನ್ನು ಮುಂದೆ ನಿನ್ನಿಂದ ಆಗಬಾರದು, ಅದು ನಮ್ಮಿಂದ ಆಗಬೇಕು. ಆಗುತ್ತದೆ, ಆಗಿಸ್ತೇನೆ ಎನ್ನುವ ಭರವಸೆ ಇದ್ದೇ ಇಲ್ಲಿವರೆಗೆ ಬಂದವನು. ಅಲ್ಲ ಇರ್ಲಿ, ತಪ್ಪಾಯ್ತು ಅಂತ ಕಾಲಿಗೆ ಬಿದ್ರು ಒಳ್ಳೆಯದು. ಯಾರ ಕಾಲಿಗೆ? ಇಲ್ದಿದ್ರೆ ನನ್ನ ಕಾಲಿಗೆ. ನಿನ್ನ ಕಾಲಿಗೆ ಬೀಳುದ? ತಲೆ ಹೋದಿತ್ತು. ಅಲ್ವಾ? ಇಂದ್ರ ಒಳ್ಳೆ ಕೆಲಸ ಮಾಡಿದ್ದಾನೆ ಅಲ್ವಾ? ಏನು ನಿನ್ನ ನಾಟಕ ಗೊತ್ತಾಗುದಿಲ್ಲ ಮಾಡಿದ್ಯೋ? ನಿನ್ನ ಬಣ್ಣನೆಯ ಮುಖ ಅದು ನಮಗೆ ಅರ್ಥ ಆಗುತ್ತದೆ. ಅಲ್ಲಿಂದ ಹೋದ್ರೆ ಅವ ಏನು ಮಾಡಿದ್ರು ಸರಿ, ನಾವು ಮಾಡಿದ್ದೆಲ್ಲ ತಪ್ಪು. ಹೋರಾಟ ಮಾಡ್ತೀನಿ, ನನ್ನ ಮುಗಿಸ್ತೇನೆ, ಈ ಲೋಕ ಯಾತ್ರೆಯನ್ನು ಇಲ್ಲ. ಬಾಯಿ ಮುಚ್ಚು. ನಾನು ಮಾಡ್ತೇನೋ ಇಲ್ಲೋ, ಆಗ ಪದವಿಯಲ್ಲಿ ಈಗ ಕುಳಿತಿದ್ದೇನೆ. ಮಾಡಿದವ್ರಿಗೂ ಅವಕಾಶ ನೀವು ಕೊಡ್ತೀರಿ. ಮಾತಾಡಿದ್ರು ಕಷ್ಟ, ಆಮೇಲೆ ಬರುವವರಿದ್ದಾರೆ ಎನ್ನುವ ಕಲ್ಪನೆಯೂ ನಿಮಗಿರುವುದಿಲ್ಲ. ಕಾಲ ಕ್ಷೇತ್ರ ಪಾತ್ರಗಳ ತಿಳುವಳಿಕೆಯೂ ಇರುವುದಿಲ್ಲ. ಗೊತ್ತಿರುವುದಲ್ಲ, ಅದು ಅದು ನಿಮ್ಮ ಹೆಡ್ ಸ್ಥಿತಿ. ಅದನ್ನು ಕಲಿಸಬೇಕು ಅಂತಲೇ ಬಂದಿತ್ತು ನಾನು. ಬೇರೆಯವರಿಗೆ ಕಲಿಸಿಕೆಲ್ಲ ನಾವು ಕಲಿತೇ ಬಂದದ್ದು ಪುಣ್ಯಾತ್ಮ. ಅಲ್ಲದೆ ಹೋದ್ರೆ ಇದೆಲ್ಲ ಕಲಿಯುವುದಕ್ಕೆ ಕಾರಣೀಕರ್ತ ನೀನು. ಹಿಂದೆ ಅನೇಕ ಸಂದರ್ಭದಲ್ಲಿ ಇಂಥ ಪ್ರಕರಣ ಎದುರಾಗಿ ನಮ್ಮವ್ರನ್ನೆಲ್ಲ ಯಮಲೋಕ ಕಟ್ಟಿದವ ನೀನು. ಒಬ್ಬರಾದ್ರೂ ಅಂದ್ರೆ ನಾಳೆಗೆ ಕತ್ತರಿಸ್ತೇನೆ, ಕೈಯೆಲ್ಲ ಆಯುಧ ಇಲ್ಲ, ಅವಕಾಶ ಸಿಕ್ಕಿದ್ದು. ನಾನು ದೊಡ್ಡ ಬಂಡವಾಳ ಅದೊಂದು ಇರ್ಲಿ ಪುಣ್ಯ. ಈಗ ಅರ್ಥ ಆಯ್ತಿಲ್ವಲ್ಲ, ಇಷ್ಟು ಗೊತ್ತಾದ ಬಳಿಕ ಅದೊಂದು ಬಂಡವಾಳ ಉಂಟು ನನ್ನಲ್ಲಿ ಎನ್ನುವುದಾಗಿ. ಉಳಿದದ್ದು ಇದ್ದಂತ ಹಾರಾಟ ಮಾಡ್ತಿಲ್ಲ, ಆಯುಧವನ್ನು ಹಿಡಿದು ಬಂದಿಲ್ಲ, ಮಾಡ ಹೋರಾಟ. ಇನ್ನಾದ್ರೂ ಸ್ವಲ್ಪ ತಪ್ಪು ಇರುವುದಕ್ಕೆ ಕಲಿ. ನಿನ್ನ ಒಳ ಅಹಂಕಾರ ನನ್ನ ಬಿಟ್ಟು ಮತ್ತೆ ಯಾರು ಜನ ಇಲ್ಲ, ನಾನೇ ಅನುಗ್ರಹ ಮಾಡಬೇಕು, ನಾನೇ ಹೇಳಿಕೊಡ್ಬೇಕು, ಅದೆಲ್ಲ ಬಿಟ್ಟು ಬಿಡು ಇವತ್ತಿಂದ. ಮತ್ತೊಬ್ಬರಿಗೆ ಬಾಳ ಬೈಬಾರ್ದು. ಅಂದ್ರೆ ಬೈದ್ರೆ ಬೈದವರು ಬಾಯಿ ನೋಯ್ತದೆ. ಅದು ಅವ ಸುಧಾರಿಸಿಕೊಳ್ತಾನೆ, ನೀನು ತಿಳಿಬೇಕು, ಕಲಿಬೇಕಾದದಿಲ್ಲ. ಜಾಗ್ರತೆ ಮಾಡ್ಕೋ, ಇದ್ರ ಅವಶ್ಯಕತೆ ಇಲ್ಲ ನಿಮಗೆ. ಬೇಕಾ? ಆ ಕಡೆ ಹೋದ ಬಳಿಕ ಮತ್ತೆ ನನ್ನ ಸುದ್ದಿ ಪ್ರಾರಂಭಿಸಬೇಕಾದ್ರೆ ನೆನ್ಪಿಟ್ಟುಕೋ, ನಿನಗಿರುವ ಬಂಡವಾಳೇ ಬಾಯಿ, ನೀನೇ ಹೇಳಿಕೊಂಡಿದ್ದೀಯ. ಇಂದು ಮುಂದೆ ನೋಡಿದ್ರೆ ನಾಳೆಗೆ ಕತ್ತರಿಸಿಬಿಡ್ತಾರೆ, ಯಾವುದು ಇಲ್ಲದೆ ಹೋಗ್ಬೇಕು. ಅಲ್ಲಿ ಅಲ್ಲೂ ನಿನ್ನಂತ ಅರ್ಥ ಮಾಡ್ತಾ ಇದ್ದಾರೆ ಸುದ್ದಿ ಉಂಟು ನನಗೆ. ಅದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ. ಜೀವಕ್ಕೆ ಏನ ಮಾಡಲಿ ಶಕ್ತಿ
ಹೋಯಿತಯ್ಯಯ್ಯೋ ಹೋಯಿತಯ್ಯಯ್ಯೋ ಯಾರು ಕೊಲಿಸಲಿ ಏನ ಮಾಡಲಿ ಇವನ ಯಾರು ಕೊಲಿಸಲಿ ಏನ ಮಾಡಲಿ ಏನ ಮಾಡಲಿ ಶಕ್ತಿ ಹೀನವಾದೆನೋ ಹಾ ಶಿವನೇ, ಖಳನ ಗೋಳನ್ನು ತರಿಯಬೇಕು ಅಂತ ಬಂದೆ, ಆದ್ರೆ ನನ್ನ ತೋಳ ಪ್ರಾಣವೇ ಸಾಲದೇ ಹೋಯಿತಲ್ಲ. ಮಾನಧರನಾದಂತಹ ನಾನು ಶಾರ್ಗಪಾಣಿಯಾಗಿ ಶತ್ರುಸೂರನನ್ನು ಸವರಬಹುದು ಎನ್ನುವಂತಹ ಧೋರಣೆಯಿಂದ ಸುದರ್ಶನನನ್ನು ಬಿಟ್ಟು ಬಂದೆ. ಅವನು ಬಿಟ್ಟು ಬಂದದೇ ತಪ್ಪಾಯಿತೇನೋ ಅಂತ ನನಗೆ ಅನ್ನಿಸುವುದು. ಮಾಧವನ ಮಾನ ಎಲ್ಲವೂ ಹೋಯ್ತಲ್ಲ, ಹೆಸರಾಗುವುದೇನು ಗೊತ್ತಾ? ಸುದರ್ಶನ ಪಾಣಿಗೆ ಹೀಗಾಯ್ತಲ್ಲ. ಸುದರ್ಶನ ಸುದರ್ಶನ ಬಂದೆಯ ಮಗು ಬರಬಾರ್ದಿತ್ತೇನೋ ಅಲ್ಲ, ಬಂದದ್ದು ಒಳ್ಳೇದಾಯ್ತು. ಬಂದೆ ನಿನ್ನ ಸ್ಥಿತಿಯನ್ನು ಕಂಡೆ ಕಳಿಸಬೇಡ. ಕರ್ಮಗಳ ಹಟ್ಟನ್ನು ನಿವಾರಿಸಕ್ಕಾಗಿ ನಾನು ಬಂದಿದ್ದೇನೆ. ದುಷ್ಟರ ಸಂಹಾರಕ್ಕಾಗಿ ನಾನಿದ್ದೇನೆ. ಯೋಚನೆ ಬಿಡು, ಯೋಚನೆ ಬಿಡು. ಸಂತೋಷ ಆಯ್ತು. ನೀ ನೀ ಬೇರೆ ಬಿಡಾರ ಮಾಡಿದವ, ಬಿಡಾರ ಮಾಡೋ ಗಮನ ಇಲ್ಲ ಉಂಟು. ಮತ್ತೆ ಬರುವುದಿಲ್ವೇನೋ ಅಂತ ತಿಳ್ಕೊಂಡಿದ್ದೆ. ಆದ್ರೂ ತಂದೆಗೆ ಬಂದಂತಹ ನೋವು ನಿವಾರಿಸುವುದಕ್ಕೆ ಬಂದೇ ಇಲ್ಲ ಕಂದ. ಬಂದೆ ದುಷ್ಟನ್ನು ದಮನಿಸುವುದಕ್ಕೆ ಸಿದ್ಧನಾಗ ಹೊರಟವ ನೀನು. ವಿಜಯೀ ಭವ ಎನ್ನುವ ಹಾಗೆ ಸರಿ. ಆಶೀರ್ವಾದ ಮಾಡ್ಲೆ. ನಿನ್ನ ಕಾಲು ಇಳಿತೇನೆ, ಅದನ್ನು ಮಾಡುದು. ನಿನ್ನ ಕೈ ಸಾವಾಸ ಬೇಡ. ಪ್ರತಿಯೊಬ್ಬರು ನಿನ್ನ ಕೈ ನಂಬಿಕೊಂಡು ಹೋದ್ರೆ ನಾವೀಗ ಅಭಯ ಹಸ್ತ ಬೇಡ. ನಿನ್ನ ಹಸ್ತಿನ ಸುದ್ದಿಯನ್ನು ಹೇಳ್ಬಿಡುವ ಪುಣ್ಯಾತ್ಮ. ಆ ಸುದ್ದಿ ಹೇಳ್ಬೇಕಂತ ಕೈ ಮುಗಿಯುವ ನೀನೆ. ನಾನು ಆ ಕೈ ಮುಗಿತೇನೆ, ನೀ ಕೈ ಎತ್ತಬೇಡ ಅಂತ ಹೇಳಿದ್ದು. ಎಲ್ಲರೂ ಹಾಗೆ. ನಿನ್ನ ಕೈ ಎತ್ತುವ ಪ್ರಸಂಗ ಬಂದಾಗ ಈಗ ನಾವು ಎಲ್ಲೆಲ್ಲಿ ಉಂಟು ಎಲ್ಲ ನಾವು ಕಳ್ಕೊಳ್ಳೋ ಪರಿಸ್ಥಿತಿ. ಭಾಳ ಹೋರಾಡಿದ್ಯಾ? ಹೋರಾಟ ಎಂತದ್ದು? ನಿನಗಾಗ ಹೋರಾಟ ಮಾಡಿ, ಮತ್ತೆ ಬೇರೆ ಎಂತ ಹೋರಾಟ ಮಾಡಿ? ಆಶೀರ್ವಾದ ಮಾಡಿದ್ದೀನಿ. ಅದೇ ನಿನ್ನ ಆಶೀರ್ವಾದ ಅಗತ್ಯ ಇಲ್ಲ. ನಾನು ಹೋದ ಬಳಿಕ ಶತ್ರು ಪ್ರಸುರವನ್ನು ಕೊಲ್ತೇನೆ ಎಂಬ ವಿಶ್ವಾಸ ನನಗುಂಟು. ಅದಕ್ಕಾಗಿ ಆಶೀರ್ವಾದ ಮಾಡಿ. ನಾಳೆ ನಿನ್ನ ಲಕ್ಷ್ಮೀದೇವಿ ಊರು ತುಂಬ ಹೇಳ್ತಾರೆ, ಸುದರ್ಶನನನ್ನು ಯುದ್ಧ ಮಾಡಿ ಅವನು ಕೊಂದಿದ್ದಲ್ಲ, ಶತ್ರು ಪ್ರಸೂನನ್ನು ಕೊಲ್ಲಿಕ್ಕೆ ಕಾರಣ ನಮ್ಮವರಿಗೆ ಆಶೀರ್ವಾದ. ಮೂಲಕ ಹೇಳ್ತಿರ್ತಾರೆ ಸ್ವಯಂ ಹೆಂಗಸರಿಗೊಂದು ಅಭ್ಯಾಸ ಇದ್ದವು. ಹೆಣ್ಣಿಗೆ ಹೆಚ್ಚು ಉಂಟು. ನಮ್ಮ ಯಜಮಾನರ ಆಶೀರ್ವಾದದಿಂದ ಸುದರ್ಶನ ಗೆದ್ದ ಅಂತ ಹೇಳಿ ಯಾರಲ್ವ. ನಮಗೆ ಬೇರೆಯವ್ರ ಅಗತ್ಯ ಇಲ್ಲವೇ ಇಲ್ಲ. ಬೇಡಪ್ಪ, ಇನ್ನೊಬ್ಬರ ಹಂಗಿ ಯಾಕೆ? ಪರರ ಹಂಗಿರಲಿ. ಗೆಲುವನೇ ಸುದರ್ಶನ. ಸುಮ್ಮನೆ ಯೋಚನೆ ಮಾಡಬೇಡ. ಕತ್ತೆಗೆ ಕಾಲ್ ಕಡೆಗೆ ಯಾಕೆ? ನೀ ಮತ್ತು ಹೀಗೆ ಮಾತಾಡಿ ಮತ್ತೊಂದು ಹೊರ ಪಡೀತಾನ. ನಿನಗೆ ಬಿತ್ತ ಮೇಲೆ ಮತ್ತೆ ಮಾತು ಕಡಿಮೆ ಆಗಬೇಕು ಅಂತ ಗೊತ್ತಾಗುದಿಲ್ಲ ಪುಣ್ಯಾತ್ಮ. ಅಲ್ಲ ಮಾತಾಡೋದು ಬೇಸರ ಬಿಡುದಿಲ್ಲ. ಹಾಗೆ ಎಷ್ಟು ಹೇಳಿದ್ರು ಯಾರು ಇಷ್ಟು ಹೇಳಿದ್ರು ಒಂದು ವಾಕ್ಯ ಕಡಿಮೆ ಮಾಡ್ತೀಯ ಪುಣ್ಯಾತ್ಮ. ಅಲ್ಲ, ನನಗೆ ಮಾನ ಮರ್ಯಾದೆ ಇಲ್ವಲ್ಲ, ಗೊತ್ತಾಯ್ತು ಬಿಡು. ನನ್ನ ಅಳತೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಅಳತೆ ನಾನು ಮಾಡ್ತೇನೆ, ಎಲ್ಲ ರಾತ್ರಿ ನನ್ನ ಹತ್ರ ಉಂಟು ನೋಡ್ಕೋತಾರೆ. ಹೋಗಿ ಅವನು ಕೊಂದು ಬರಬೇಕು, ಮತ್ತೆ ಸುಮ್ಮನೆ ಬಿಡುವುದಿಲ್ಲ. ನೀವು ಕೊಂದು ಬಂದರೆ ನೀನ್ ಬೇಗ ಹೋದ್ರೆ ನಾನು ಬೇಗ ಕೊಲ್ತೇನೆ. ಅದೆಲ್ಲ ವಿಷಯ ಕೇಳು. ಇವತ್ತು ಸನ್ಮಾನ ಬಹುಮಾನ ಕೊಡ್ಬೇಕು ತೀರ್ಮಾನ ಮಾಡಿದ್ದೇನೆ. ಯಾರು ಹೊರಗೆ ನಿನ್ಗೆ ಬಹುಮಾನ ಕೊಡ್ಲಿಲ್ಲ, ಹೌದಾ? ಬಹುಮಾನ ಕೊಡೋದಿಲ್ಲ. ಈ ಸಲ ನಿನ್ಗೆ ಬಹುಮಾನ ಉಂಟು. ಬಹುಮಾನ ಅವ್ರು ಖಂಡಿತ ಮುಗಿದ ಮೇಲೆ ಮತ್ತೆ ಸನ್ಮಾನ. ನಿಧಿ ಇವತ್ತೆ ನಿಧಿ ಸಮರ್ಪಣೆ ನಿನಗೆ. ಯಾರು ಕಾನೂನಿಗೆ ಇಲ್ಲವಾ? ಅಲ್ಲ, ಯಾವುದೇ ಇಲ್ಲ, ನೀನು ಹೋಗಿ ಅವ್ನು ಕೊಂದು ಬಂದ್ರೆ ಅಷ್ಟೇ. ನೀನ್ ಅದೆಲ್ಲ ಹೊಡೆದು ವ್ಯವಸ್ಥೆ ಮಾಡ್ಕೋ, ನಾನು ಅವನಿಗೆ ಅವಸ್ಥೆ ಮಾಡಿ ಬರ್ತೇನೆ. ಆಯ್ತು, ಹೋಗ್ತೇನೆ.